ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ರಿಗೂ ಕೂಡ ಸ್ನೇಹಿತರೆ, ನಾವು ದಿನಾಲು ದೋಸೆ ತಿಂದು ಬೇಜಾರಾದಾಗ ಡಿಫ್ರೆಂಟಾಗಿ ಅನ್ನದಿಂದ ಕೂಡ ದೋಸೆ ಮಾಡ್ಕೋಬೋದು. ಹಾಗಿದ್ರೆ ರಾತ್ರಿ ಉಳಿದ್ರೆ ಅನ್ನ, ಬೆಳಗ್ಗೆ ಈ ಥರ ದೋಸೆ ಮಾಡ್ಕೊಂಡ್ಬಿಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಮತ್ತು ಅನ್ನದಿಂದ ದೋಸೆ ಮಾಡಿದ್ದೀವಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ನೋಡಿ, ರಾತ್ರಿ ಅನ್ನ ಮಿಕ್ಕಿದ್ರೆ ಬೆಳಗ್ಗೆ ಈ ಥರವಾಗಿ ದೋಸೆ ಮಾಡ್ಕೋಬೋದು. ಅನ್ನ ತಿನ್ನೋದಕ್ಕೆ ಬೇಜಾರಾಗ್ತಾಯಿದ್ರೆ ಈ ಥರವಾಗಿ ದೋಸೆ ತಿನ್ನೋದು ಸೂಪರಾಗಿರುತ್ತೆ. ಹಾಗಿದ್ರೆ ನೋಡಿ, ಫಸ್ಟ್ ಅನ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಅನ್ನ ಉಳಿದಿರುತ್ತೆ ಅಷ್ಟು ನೀವು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಬೌಲಷ್ಟು ಅನ್ನ ಉಳಿದಿರೋವಂಥದ್ದು. ಆ ಅನ್ನ ಮಿಕ್ಸಿ ಜಾರಲ್ಲಿ ಹಾಕಬೇಕಾಗುತ್ತೆ. ಫಸ್ಟಿಗೆ ಅನ್ನ ಹಾಕಿದಾದಮೇಲೆ ನಾನು ಇವಾಗ ಸಣ್ಣ ಬಟ್ಲಷ್ಟು ರವೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣ ಬಟ್ಲಷ್ಟು ರವೆ ಕೂಡ ಅದರಲ್ಲಿ ಹಾಕಬೇಕು. ದೋಸೆ ಸಖತ್ ಕ್ರಿಸ್ಪಿಯಾಗಿ ಆಗಿ ನಮಗೆ ಸಾಫ್ಟಾಗಿ ಬೇಕಾದರೂ ಕೂಡ ಈ ಥರವಾಗಿ ದೋಸೆ ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಮತ್ತೊಂದೇನಪ್ಪ ಸೇರಿಸ್ತಾ ಇದ್ದೀನಿ ಅಂದರೆ, ನಾನು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ, 1-2 ಸ್ಪೂನಷ್ಟು. ಇವಾಗ ಗೋಧಿ ಹಿಟ್ಟು ಹಾಕಿದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾವು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಯಾಕಂದರೆ ಅನ್ನ ಅಲ್ವಾ, ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ನಾನು ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹಾಗೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಕ್ಕರೆಯನ್ನು ಹಾಕಿ ಮತ್ತೊಂದು ಸರ್ತಿ ಇದನ್ನು ರುಬ್ಕೊಂಡು ಬರ್ತೀನಿ. ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತಲ್ವ ಅದೇ ಹದವಾಗಿ ರುಬ್ಕೊಂಡು ಬರಬೇಕು. ಇವಾಗ ಇದು ಗಟ್ಟಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ನಾವು ಇವಾಗ ನೀರು ಹಾಕಿ ತೆಳುವಾಗಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಇರುವಂಥದ್ದೆಲ್ಲ ಕೂಡ ತೊಳೆದು ಇದರಲ್ಲಿ ಹಾಕಿರುವಂಥದ್ದು. ಇವಾಗ ಸ್ವಲ್ಪ ನೀರು ಹಾಕಿ ಹದವಾಗಿ ನಾನು ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅನ್ನ ಮಿಕ್ಕಿದ್ರೆ ಈ ಥರವಾಗಿ ದೋಸೆ ಒಂದು ಸರ್ತಿ ನೀವು ತಿಂದು ನೋಡಿ, ಮನೆಯವರಿಗೆ ತಿನ್ನಿಸಿ, ಮತ್ತೆ ಇದೇ ರೀತಿಯಾಗಿ ಅವರು ಕೂಡ ಬೇಡ್ತಾರೆ. ಹಾಗಾಗಿ ಎಷ್ಟು ಅನ್ನ ಮಾಡಬೇಕಾಗತ್ತೆ ನೋಡಿ, ಇಷ್ಟು ಸಖತ್ ರುಚಿಯಾಗಿರುತ್ತೆ. ಇವಾಗ ನೋಡಿ, ಮಿಕ್ಸ್ ಮಾಡಿದಾದಮೇಲೆ 1 ಚಿಟಿಕೆಯಷ್ಟು ಇದಕ್ಕೆ ಅಡುಗೆ ಸೋಡಾನು ಬಳಸಬೇಕಾಗತ್ತೆ. ಹಾಗಾಗಿ ನಾನು ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ ನೋಡಿ. 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸರ್ತಿ ಹಿಟ್ಟಿಗೆ ಕಲಿಸ್ಕೋಬೇಕು. ಬನ್ನಿ, ಹಾಗಿದ್ರೆ ಇವಾಗ ಹಿಟ್ಟು ರೆಡಿ ಆಯಿತು. ದಿಢೀರವಾಗಿ ಇನ್ಸ್ಟಂಟ್ ದೋಸೆ ಅನ್ಬೋದು. ಹಾಗಾದರೆ ಇವಾಗ ತವಾ ಕೂಡ ಬಿಸಿ ಆಗ್ತಾಯಿದೆ. ತವಾ ಬಿಸಿ ಆದಾಗ ತವಾ ಮೇಲೆ ಹಾಕುವಾಗ ನಾವು ಕೇರ್ ಮಾಡಬೇಕಾಗತ್ತೆ. ಈ ಥರ ಕೇರ್ ಮಾಡಿದ್ವಿ ಅಂದರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟಿಗೆ ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸವರಿ ಈ ಥರ ಒರೆಸ್ಕೊಂಡು ತೊಗೊಂಡಿದ್ದೀನಿ. ಈಗೆಲ್ಲ ಒರೆಸ್ಕೊಂಡು ತೊಗೊಂಡಾದ್ಮೇಲೆ ಮತ್ತೊಂದು ಸರ್ತಿ ನಾವೇನು ಮಾಡಬೇಕಾಗತ್ತೆ ಅಂದರೆ, 1 ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಈ ಥರ ಫಸ್ಟಿಗೆ ಸ್ಪ್ರೆಡ್ ಮಾಡ್ಕೊಂಡಿವಿ ಅಂದರೆ ಆಗಲ್ಲ. ಹಾಗಾಗಿ ಈ ಥರ ಫಸ್ಟ್ ಒರೆಸ್ಕೊಂಡು ಈ ಥರ ಎಣ್ಣೆ ಹಾಕಬೇಕು. ಆಮೇಲೆ ಇವಾಗ ದೋಸೆ ಬ್ಯಾಟರ್ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ತವ ಮೇಲೆ. ಇವಾಗ ನೋಡಿ, ದೋಸೆ ಬ್ಯಾಟರ್ ಹಾಕಿ ಅಗಲವಾಗಿ ಮಾಡ್ತಾಯಿದ್ದೀನಿ. ನಿಮಗೆ ತೆಳುವಾಗಿ ಬೇಕಂದರೆ ತೆಳುವಾಗಿ ಕೂಡ ಹಾಕ್ಬೋದು, ಸೆಟ್ ದೋಸೆ ಥರ ಕೂಡ ಹಾಕ್ಬೋದು. ಸೇಮ್ ನೋಡ್ತಾ ಇರ್ಬೋದು, ಸೆಟ್ ದೋಸೆ ಯಾವ ರೀತಿಯಾಗಿ ಬಬಲ್ಸ್ ಬರುತ್ತಲ್ವ ಸ್ನೇಹಿತರೆ, ಅದೇ ರೀತಿಯಾಗಿ ಬಬಲ್ಸ್ ಬರುತ್ತೆ. ತುಂಬಾ ಸಾಫ್ಟಾಗಿ ಆಗುತ್ತೆ ದೋಸೆ ಕೂಡ. ಈ ಥರ ನಾವು ದೋಸೆ ಸೈಡಿಗೆಲ್ಲ ಎಣ್ಣೆ ಹಾಕಬೇಕಾಗತ್ತೆ. ಯಾಕಂದರೆ ಎಣ್ಣೆ ಹಾಕಿದ್ರಿ ಅಂದರೆ ದೋಸೆ ಸೈಡಲ್ಲೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಹಾಗಾಗಿ ದೋಸೆ ಸೈಡಲ್ಲೆಲ್ಲ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಸಣ್ಣ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ದೋಸೆ ಬೇಯಿಸಬೇಕು. ಕಲರ್ ಮಾತ್ರ ತುಂಬಾ ಸಖತ್ತಾಗಿ ಬರುತ್ತೆ. ದೋಸೆ ಅಕ್ಕಿ ಹಿಟ್ಟಿನಿಂದ ಅನ್ನದಿಂದ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಅಕ್ಕಿ ಹಿಟ್ಟು ಬಳಸ್ತೀವಿ, ರಾಗಿ ಹಿಟ್ಟು ಬಳಸ್ತೀವಿ, ಜೋಳದ ಹಿಟ್ಟು ಬಳಸ್ತೀವಿ. ಈ ರೀತಿಯಾಗಿ ಎಲ್ಲ ನಾವು ಹಿಟ್ಟಲ್ಲಿ ಅನ್ನ ದೋಸೆ ಹಾಕಿ ಮಾಡ್ಕೊಂಡಿರ್ತೀವಿ. ಅದೇ ಅನ್ನದಲ್ಲಿ ದೋಸೆ ಮಾಡೋದು ಇದೆ ಫಸ್ಟ್ ಟೈಮ್ ಅನ್ನೋರು ಈ ಥರ ಟ್ರೈ ಮಾಡಿದ್ರೆ ಸಾಕು. ತುಂಬಾ ಕಲರ್ಫುಲ್ಲಾಗಿ ದೋಸೆ ಅನ್ನದಿಂದ ಮಾಡಿರೋಂಥ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಈ ದೋಸೆ ರೆಡಿ ಆಯಿತು. ಈ ದೋಸೆ ತವಾಯಿಂದ ತೆಗಿತಾ ಇದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಕೂಡ. ಮತ್ತೊಂದು ದೋಸೆ ಇದೇ ರೀತಿಯಾಗಿ ಹಾಕ್ಕೊಳ್ತೀನಿ. ಸೇಮ್ ಇದೇ ರೀತಿಯಾಗಿ ಫಸ್ಟಿಗೆ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಒರೆಸ್ಕೊಂಡು ಮತ್ತೆ ಎಣ್ಣೆ ಹಾಕಿ ಮತ್ತೆ ದೋಸೆ ತವ ಮೇಲೆ ಹಾಕಬೇಕು. ಈ ಥರ ನಿಮಗೆ ಸೆಟ್ ದೋಸೆ ಬೇಕಾ, ನಿಮಗೆ ತೆಳುವಾಗಿ ಬೇಕಾ, ಅದು ನಿಮ್ಗೆ ಇಷ್ಟದ ಪ್ರಕಾರ ದೋಸೆ ಹಾಕ್ಬೋದು. ಫಸ್ಟ್ ದೋಸೆ ಇದೇ ರೀತಿಯಾಗಿ ಹಾಕ್ಕೊಳ್ತಾ ಹೋದ್ವಿ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಹಾಗೆ ಅನ್ನ ಜಾಸ್ತಿ ಮಿಕ್ಕಿದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಹಿಟ್ಟು ರುಬ್ಕೋಬೋದು. ನಾನಿವಾಗ ನಮ್ಮ ಮನೆಯಲ್ಲಿ ಅನ್ನ ಎಷ್ಟು ಮಿಕ್ಕಿತ್ತು ಅಷ್ಟರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರ ಮನೆಯಲ್ಲಿ ಬೆಳಗ್ಗೆ ಅನ್ನ ತಿನ್ನೋದಕ್ಕೆ ಎಲ್ಲರೂ ಕೂಡ ಬೇಜಾರು ಪಡ್ತಾರೆ. ಈ ಥರ ರಾತ್ರಿ ಅನ್ನ ಇದ್ದರೆ ಈ ಥರ ದೋಸೆ ಮಾಡ್ಕೊಂಡು ತಿಂದು ನೋಡಿ. ಫಸ್ಟ್ ದೋಸೆ ಆ ಥರ ಬಂತು. ಸೆಕೆಂಡ್ ದೋಸೆ ನೋಡಿ, ಇದೇ ರೀತಿಯಾಗಿ ಹಾಕ್ತಾ ಹೋದ್ವಿ ಅಂದರೆ ದೋಸೆ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಹಾಗೆ ನಾವು ಹಿಟ್ಟನ್ನು ಜಾಸ್ತಿ ಹೊತ್ತು ನೆನೆಯೋದಕ್ಕೂ ಕೂಡ ಬಿಟ್ಟಿಲ್ಲ. ನೆನೆಯೋದಕ್ಕೆ ಇಟ್ವಿ ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ.
ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ನಾನಿವತ್ತು ಅನ್ನದಿಂದ ದೋಸೆ ಮಾಡಿರೋಂಥ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ದೋಸೆ ಜೊತೆಗೆ ಚಟ್ನಿ ಏನಾದರೂ ಬೇಕಾದರೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆಯೇ ಕೂಡ ತಿನ್ಬೋದು. ನೋಡಿ ಎಷ್ಟು ಬೆಣ್ಣೆ ದೋಸೆ ಥರ ಬಂದಿರುವಂಥದ್ದು ನೋಡಿ ಸ್ನೇಹಿತರೆ. ಹಾಗಾಗಿ ತಡ ಮಾಡದೆ ಈ ದೋಸೆಯನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಇದೇ ರೀತಿಯಾಗಿ ಹೊಸದಾಗಿ ಯಾರೆಲ್ಲ ನೋಡ್ತಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ ಸ್ನೇಹಿತರೆ, ನೀವು ಕೂಡ ತಿಂದು ಎಂಜಾಯ್ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಿಕರವಾದ ದೋಸೆ ನೋಡಿಕೊಂಡು ಹೋದವರಿಗೆ ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಅಂತ ಕೇಳಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್.